ನನಗೆ ತುಂಬ ಸಮಯ ಅಂದರೆ 1934ರಲ್ಲಿ ಇಲ್ಲಿ ಬ್ರಹ್ಮಕಲಶದ ಬಗ್ಗೆ ಮಾಹಿತಿ ಉಂಟು. ಅನಂತರದಲ್ಲಿ ಜನರ ಸಂಪರ್ಕ ಕಡಿಮೆ ಆಗ್ತಾ ಹೋಯಿತು. ಕೊನೆಗೆ ಬರೀ ಒಂದು ಪೂಜೆಯಲ್ಲಿ ಮಾತ್ರ, ಮಧ್ಯಾಹ್ನ ಒಂದು ಪೂಜೆ ಮಾತ್ರ ಆಗ್ತಾಯಿತ್ತು. ಆಮೇಲೆ ಕೆಲವು ಸಮಯದ ನಂತರ ಇತ್ತೀಚೆಗೆ ಹೆಚ್ಚು ಕಡಿಮೆ 2006ರಲ್ಲಿ ಇಲ್ಲಿಗೆ ರಾಘವೇಶ್ವರ ಶ್ರೀಗಳು, ರಾಮಚಂದ್ರಾಪುರ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರು ನಮ್ಮ ಮುತ್ತು ಮಹೇಶನ ಮನೆಗೆ ಅವರು ಭೇಟಿ ಇತ್ತರು. ಆ ಸಂದರ್ಭದಲ್ಲಿ ಇಲ್ಲಿನ ಜನರೆಲ್ಲ ಅವರಿಗೊಂದು ನಿವೇದನೆ ಮಾಡಿದರು, ಹೀಗೆ ನಮ್ಮ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿ ಉಂಟು ಅಂತ. ಆಗ ಅವರು ಅಭಯ ನೀಡಿದರು, ನೀವು ಮಾಡಿ, ಎಲ್ಲವೂ ದೇವರ ದಯೆಯಿಂದ ನಡೆಯುತ್ತದೆ ಅಂತೇಳಿ ಆಶ್ವಾಸನೆ ಕೊಟ್ಟರು. ಅನಂತರದಲ್ಲಿ ಇಲ್ಲಿ ಊರ ಜನರೆಲ್ಲ ಸೇರಿ ಇದೆಲ್ಲ ಒಂದು ಬಲ್ಲೆ ಗುಡ್ಡ ಆಗಿತ್ತು. ಇದರೊಳಗೆ ಬರಲಿಕ್ಕೂ ಕೂಡ ಕಷ್ಟವಾಗುವಂತಹ ಪರಿಸ್ಥಿತಿ ಇದ್ದಾಗ ಇಲ್ಲಿನ ಜನರು, ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರು ಎಲ್ಲ ಸೇರಿ ಇಲ್ಲಿ ಎಲ್ಲ ಕಾಡು ಬಲ್ಲೆ ಎಲ್ಲ ಕಡಿದು ಇದ್ದಂತಹ ದೇವಸ್ಥಾನದ ಅದಕ್ಕೆ ರೀಪೋದಲ್ಲಿಗೆ ಮತ್ತು ಹಂಚು ಇತ್ಯಾದಿಗಳನ್ನೆಲ್ಲ ಇಟ್ಟು ಒಂದು ತಾತ್ಕಾಲಿಕ ರಿಪೇರಿ ಮಾಡಿ ಆಮೇಲೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಯಥಾವತ್ತಾಗಿ ನಡೀಲಿಕ್ಕೆ ಶುರುವಾಯಿತು. ಎರಡು 2013ರಲ್ಲಿ ಅಷ್ಟಮಂಗಲ ಪ್ರಶ್ನೆಯಾಗಿ ಅದರಲ್ಲಿರುವಂತಹ ದೋಷಗಳಿಗೆಲ್ಲ ಪರಿಹಾರಗಳನ್ನು ಮಾಡಿದ್ದೇವೆ. ಆಮೇಲೆ ಇಲ್ಲಿ ಶಾಶ್ವತ ನಿತ್ಯ ಪೂಜಾ ಯೋಜನೆಯನ್ನು ಮಾಡಿಕೊಂಡು ಪೂಜೆಗೆ ಒಂದು ವ್ಯವಸ್ಥೆ, ಒಂದು ನಿಧಿ ಸ್ಥಾಪನೆ ಮಾಡಿ ಆ ನಿಧಿಯ ಬಡ್ಡಿಯಿಂದ ಮಾಡುವ ಹಾಗೆ ಒಂದು ವ್ಯವಸ್ಥೆ ಮಾಡಿದರು. ಹಾಗೆ ಆಡಳಿತದ ಸುವ್ಯವಸ್ಥೆಗೆ ಬೇಕಾಗಿ ಒಂದು ಸೇವಾ ಸಮಿತಿಯನ್ನು ರೂಪೀಕರಿಸಿದರು. ಅನಂತರದಲ್ಲಿ ಜೀರ್ಣೋದ್ಧಾರ ಕಾರ್ಯಗಳು ಪ್ರಾರಂಭ ಆಯಿತು. ಅದು ನಮ್ಮ ಪ್ರಶ್ನೆಯಲ್ಲಿ ತೋರಿದ ಪ್ರಕಾರ ಮೊದಲಿದ್ದ ಸ್ಥಳವನ್ನು ಸಂಪೂರ್ಣ ಶೋಧನೆ ಮಾಡಿ ಅಡಿಯವರೆಗೆಲ್ಲ ಅದನ್ನು ತೆಗೆದು, ನೀರು ಸಿಗುವವರೆಗೂ ಕೂಡ ತೆಗೆದು, ಅನಂತರ ಪುನಃ ಅದನ್ನು ಮುಚ್ಚಿ ಅದೇ ಸ್ಥಳದಲ್ಲಿ, ಅದೇ ಆಕಾರದಲ್ಲಿ, ಅದೇ ಅಳತೆಯಲ್ಲಿ ದೇವಸ್ಥಾನದ ಗರ್ಭಗೃಹ ಮತ್ತು ನಮಸ್ಕಾರ ಮಂಟಪಗಳನ್ನು ಈಗ ಶಿಲಾಮಯವಾಗಿ ಮಾಡಲಾಗಿದೆ. ಮಾಡು ಕೂಡ ಶಿಲೆ, ಅದರ ಮೇಲೆ ಚೆಂಬು ಹೊದಿಸಿದೆ. ಅಂತಹ ಕೆಲಸಗಳೆಲ್ಲ ಆಗಿದೆ. ಅದರೊಟ್ಟಿಗೆ ಅದರ ಸುತ್ತಂಬಲಗಳು ಕೂಡ ಆಗಿದೆ. ಅಂಗಣಕ್ಕೆ ಕಲ್ಲು ಹಾಕುವ ಕೆಲಸವೂ ಕೂಡ ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಮುಖ್ಯ ಏನೆಂದರೆ ದಾನಿಗಳು ಸಾಕಷ್ಟು ಮರ ಇತ್ಯಾದಿಗಳನ್ನು, ಅಲ್ಲಿಗೆ ಬೇಕಾದಂತಹ ಬೇರೆ ಬೇರೆ ವಸ್ತುಗಳು ಏನೇನು ಬೇಕೋ ಅದನ್ನು ದಾನವಾಗಿ ಕೊಟ್ಟಿದ್ದಾರೆ. ಮತ್ತು ಈ ಊರಿನ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುವಂಥವರು ಕೂಡ ಶ್ರಮದಾನ ಮಾಡಿ ಅನೇಕ ಕೆಲಸಗಳನ್ನು ಖರ್ಚಿಲ್ಲದೆ ಮಾಡಿಕೊಟ್ಟಿದ್ದಾರೆ. ಮತ್ತು ಬ್ರಹ್ಮಕಲಶ ಸಮಿತಿಯನ್ನು ರೂಪೀಕರಿಸಲಾಯಿತು. ಜೀರ್ಣೋದ್ಧಾರ ಸಮಿತಿ ಮತ್ತು ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರಾಗಿ ರಮಾನಾಥರಿಗಳಿದ್ದಾರೆ. ಮತ್ತು 3 ಸಮಿತಿಗಳು, ಒಂದು ಸೇವಾ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶ ಸಮಿತಿ. ಹಾಗೆ ಇನ್ನು ಬ್ರಹ್ಮಕಲಶೋತ್ಸವದ ಸಿದ್ಧತೆಗಳ ಬಗ್ಗೆ ಹೇಳುವುದಾದರೆ, ಮುಖ್ಯವಾಗಿ ಜನ ಕೇಳುವುದೇನೆಂದರೆ ಹೋಗಲಿಕ್ಕೆ ದಾರಿ ಸರಿ ಉಂಟಾ, ಮಾರ್ಗ ಉಂಟಾ ಅಂತ ಕೇಳ್ತಾರೆ. ಪಾರ್ಕಿಂಗ್ ಸ್ಪೇಸ್ ಉಂಟಾ ಅಂತ ಕೇಳ್ತಾರೆ. ಅದೆಲ್ಲವೂ ಕೂಡ ಈಗ ಆಗಿದೆ. 3 ದಿಕ್ಕಿನಿಂದ ದಾರಿ ಉಂಟು. ಆದರೆ ಉತ್ತಮ ರೀತಿಯಲ್ಲಿರುವಂಥದ್ದು ಕನ್ನಡಿಕಾನ ರೇಷನ್ ಶಾಪಿನಿಂದ ತಿರುಗಿ ಬರುವಂತಹ, ಈಗ ನಾವು ಬಂದಂತಹ ಆ ಒಂದು ದಾರಿ. ಆಮೇಲೆ ಚಾಲೆಕೋಡಿನಿಂದ ತಿರುಗಿ ಇಲ್ಲಿಗೆ ಬರುವಂಥ ಒಂದು ದಾರಿಯೂ ಉಂಟು. ಹಾಗೆ ಚೇರ್ಕಬೆಯಿಂದ ಬರುವಂತಹ ದಾರಿಯೂ ಉಂಟು. ಕಷ್ಟದಲ್ಲಿ ಬರಲಿಕ್ಕೆ ಆಗ್ತದೆ. ಕಜಂಪಾಡಿ, ಅದೇ ಕಜಂಪಾಡಿ ಅಂದರೆ ಅದೇ ಚೇರ್ಕಬೆ, ಕಜಂಪಾಡಿಯಿಂದ ಚೇರ್ಕಬೆಯಾಗಿ ಬರುವಂತಹ ದಾರಿ. ಈ 3 ದಾರಿಗಳು ಸರಿಯಾಗಿ ಆಗ್ತಾ ಉಂಟು. ಮತ್ತು ಪಾರ್ಕಿಂಗಿಗೆ ನಮ್ಮ ಮೇಘಶ್ಯಾಮರ ಒಂದು ಗದ್ದೆ ಉಂಟು. ಈ ಬರುವ ದಾರಿಯ ಸಮೀಪ, ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಪಕ್ಕನೆ ಅಲ್ಲಿ ಒಂದು 200 ವಾಹನ ಎಲ್ಲ ನಿಲ್ಲಬಹುದು.
ಅಷ್ಟು ಸ್ಥಳವನ್ನು ಅವರೇ ಎಲ್ಲ ರಿಪೇರಿ ಮಾಡಿ ಚಂದ ಮಾಡಿ ಕೊಟ್ಟಿದ್ದಾರೆ. ರಿಂದ ಏಪ್ರಿಲ್ 3ರವರೆಗೆ, ಏಪ್ರಿಲ್ 3ಕ್ಕೆ ನಮ್ಮ ಪ್ರತಿಷ್ಠೆ ಬ್ರಹ್ಮಕಲಶ ಎಲ್ಲ ಆ ದಿವಸ ನಡೆಯಲಿಕ್ಕೆ ಉಂಟು. ಈ 6 ದಿನಗಳಲ್ಲಿ ಆಗಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಅಂತೆಲ್ಲ ಹೇಳಿಕೊಟ್ಟು 10,000 ಜನರ ಊಟೋಪಚಾರದ ವ್ಯವಸ್ಥೆ ಬೇಕಾಗಬಹುದು ಅಂತ ನಿರೀಕ್ಷೆ ಮಾಡಿದ್ದೇವೆ. ಅದಕ್ಕಿರುವಂಥ ಎಲ್ಲ ಸಿದ್ಧತೆಗಳು ಕೂಡ ನಡೆಯುತ್ತಾ ಉಂಟು. ಮತ್ತು 29ನೇ ತಾರೀಕಿಗೆ ಹಸಿರುವಾಣಿ ಮೆರವಣಿಗೆ ಆಗಿ ಪೆರ್ಲ ಸತ್ಯನಾರಾಯಣ ಮಂದಿರದಿಂದ ಇಲ್ಲಿಗೆ ಬರಲಿಕ್ಕೆ ಯೋಜನೆಯಾಗಿದೆ. ಅನೇಕ ಸಂಘ ಸಂಸ್ಥೆಗಳು ನಾವು ಹಸಿರುವಾಣಿ ತರ್ತೇವೆ, ಸೇವೆ ಮಾಡ್ತೇವೆ ಅಂತೇಳಿ ಕೆಲವರು ಬಂದು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಎಲ್ಲ ರೀತಿಯ ಸಹಕಾರಗಳು ನಮಗೆ ಸಿಗ್ತಾ ಉಂಟು.